ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ನಿಜಕ್ಕೂ ಒಂದು ದೊಡ್ಡ ತಿರುವಿನಲ್ಲಿ ಮುದ್ದು ಸೊಸೆ ಇದೆ. ಇಷ್ಟು ದಿನ ಸುಭಾಷ್ ಮಾಡಿದ್ದ ಮೋಸ, ಅವನು ಮುಚ್ಚಿಟ್ಟಿದ್ದ ಸತ್ಯ ಕೊನೆಗೂ ಎಲ್ಲರ ಮುಂದೆ ಬಯಲಾಗುವ ಸಮಯ ಬಂದಿದೆ. ಶುರುವಿನಲ್ಲಿ ಈ ಕಡೆ ಈಶ್ವರಿ ಮತ್ತು ಚಿತ್ರ ಇಬ್ಬರಿಗೂ ಕೂಡ ಭಯ ಶುರುವಾಗುತ್ತದೆ. ಯಾಕೆಂದ್ರೆ ವಿದ್ಯಾ ಇವರ ಹತ್ರ ಬಂದು ನೀವು ಇಷ್ಟು ಖುಷಿ ಪಡ್ತಾ ಇದ್ದೀರಲ್ಲ, ಈ ಖುಷಿ ಜಾಸ್ತಿ ಹೊತ್ತು ಇರಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ, ಗೌಡ್ರು ಸತ್ಯನ ಹೊರಗೆ ತಂದು ಬಿಡುತ್ತಾರೆ, ಆಮೇಲೆ ನೀವು ಹೇಗೆ ಬಚಾವಾಗ್ತಿರೋ ನಾನು ನೋಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇದನ್ನು ಕೇಳಿದ ಈಶ್ವರಿ ಮತ್ತು ಚಿತ್ರ ಇಬ್ಬರೂ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾ ಟೆನ್ಷನ್ ಆಗುತ್ತಾರೆ. ಚಿತ್ರ ಕೂಡ ಏನವ್ವ ಇವಳು ಈ ರೀತಿ ಮಾಡ್ತಿದ್ದಾಳೆ, ಭದ್ರ ಮಾಮ ಎಲ್ಲಿ ಹೋಗ್ತಿದ್ದಾನೆ, ಅಷ್ಟಕ್ಕೂ ಏನು ನಡೀತಾ ಇದೆ ಅಂತ ಆತಂಕ ಪಡುತ್ತಾಳೆ. ನಿಜ ಹೇಳಬೇಕೆಂದ್ರೆ ತಪ್ಪು ಮಾಡಿದ ಮನಸ್ಸಿಗೆ ಸಣ್ಣದೊಂದು ಶಬ್ದ ಕೂಡ ದೊಡ್ಡ ಅಪಾಯದಂತೆ ಕಾಣುತ್ತದೆ. ಅದೇ ಪರಿಸ್ಥಿತಿ ಈಗ ಈಶ್ವರಿ ಮತ್ತು ಚಿತ್ರದ್ದು. ಇದೇ ಸಮಯದಲ್ಲಿ ಭದ್ರ ಕಾಡಿನ ಕಡೆ ಹೋಗುತ್ತಾನೆ. ಅಲ್ಲಿ ಸನ್ಯಾಸಿ ಮಹಾರಾಜರನ್ನು ಭೇಟಿಯಾಗಿ ಅವರನ್ನ ತಂದೆ ಮಗಳ ಜೊತೆ ಕರೆದುಕೊಂಡು ಬರುತ್ತಾನೆ. ಭದ್ರನ ಮನಸ್ಸಿನಲ್ಲಿ ಒಂದೇ ಒಂದು ಗುರಿ, ಇವತ್ತು ಸತ್ಯ ಹೊರಗೆ ಬರಬೇಕು, ಸುಭಾಷನ ಮುಖವಾಡ ಕಳಚಬೇಕು, ನನ್ನ ವಿದ್ಯಾಗೆ ನ್ಯಾಯ ಸಿಗಬೇಕು. ಸಾಧುಗಳು ಕೂಡ ಭದ್ರನಿಗೆ ನಾವು ಯಾವಾಗಲೂ ಸತ್ಯದ ಪರವಾಗಿ ಮಾತನಾಡುತ್ತೇವೆ, ನ್ಯಾಯ ಕೊನೆಗೂ ಸತ್ಯದ ಕಡೆಗೆ ಸಿಗುತ್ತದೆ ಅಂತ ಧೈರ್ಯ ಕೊಡುತ್ತಾರೆ. ಇನ್ನೊಂದು ಕಡೆ ನವ್ಯ ಮಾತ್ರ ತುಂಬಾ ಧೈರ್ಯವಾಗಿ ಕುಳಿತಿರುತ್ತಾಳೆ. ಯಾಕಂದ್ರೆ ಸುಭಾಷನ ನಿಜವಾದ ಮುಖ ಏನು ಅನ್ನೋದು ನವ್ಯಾಗೆ ಈಗಲೇ ಗೊತ್ತಾಗಿದೆ. ಆದರೆ ಸುಭಾಷನ ಪರಿಪೂರ್ಣ ಮನಸ್ಥಿತಿ ತದ್ವಿರುದ್ಧ. ಅಯ್ಯೋ ದೇವರೇ, ನವ್ಯ ನನ್ನ ಮಾತು ಕೇಳ್ತಿಲ್ಲ, ನಾನು ಎಷ್ಟೇ ಕ್ಷಮೆ ಕೇಳಿದ್ರೂ ಒಪ್ಪಿಕೊಡ್ತಿಲ್ಲ, ಈಗ ನಾನು ಹೇಗೆ ಬಚಾವಾಗ್ಲಿ ಅಂತ ಒಳಗೊಳಗೆ ಭಯಪಡುತ್ತಿರುತ್ತಾನೆ. ನವ್ಯ ಮುಂದೆ ಹೋಗಿ ಸುಭಾಷ್ ಮತ್ತೆ ನಾಟಕ ಶುರು ಮಾಡ್ತಾನೆ. ನವ್ಯ ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಿನ್ನ ಮನಸ್ಸಿನಲ್ಲಿ ಇನ್ನೂ ನನ್ನ ಮೇಲೆ ಕೋಪ ಇದೆಯಾ ಅಂತ ಕೇಳುತ್ತಾನೆ. ಆದರೆ ನವ್ಯ ಮನಸ್ಸಿನಲ್ಲಿ ನಿನ್ನ ನಾಟಕಕ್ಕೆ ನಾನು ಇನ್ನೂ ಕರಗಲ್ಲ, ನೀನು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಅಂದುಕೊಂಡಿರುತ್ತಾಳೆ. ಇದು ನೋಡಿದಾಗ ಪ್ರೇಕ್ಷಕರಿಗೂ ಒಂದು ಪ್ರಶ್ನೆ ಬರುತ್ತದೆ, ಸುಭಾಷನ ನಾಟಕ ಇನ್ನೆಷ್ಟು ಹೊತ್ತು ನಡೆಯುತ್ತದೆ ಎಂದು. ಇದೇ ವೇಳೆ ಅಜ್ಜಿ ಬಂದು ಸುಭಾಷ್ಗೆ ಇವತ್ತು ನಿನ್ನ ಮದುವೆ, ಎಲ್ಲೆಲ್ಲೂ ಓಡಾಡಬಾರದು, ಒಂದು ಕಡೆ ಇರು ಅಂತ ಎಚ್ಚರಿಕೆ ಕೊಡುತ್ತಾರೆ. ಸುಭಾಷ್ ನವ್ಯ ಜೊತೆ ಮಾತನಾಡಲು ಹೋಗಬೇಕು ಅಂತಿದ್ದರೂ ಪರಿಸ್ಥಿತಿ ಅವನಿಗೆ ಅವಕಾಶ ಕೊಡುವುದಿಲ್ಲ. ಇನ್ನೊಂದು ಕಡೆ ಸಾವಿತ್ರಿ ಕೂಡ ಈಶ್ವರಿಯ ಮೇಲೆ ಒತ್ತಡ ಹಾಕಲು ಶುರು ಮಾಡುತ್ತಾಳೆ. ನನ್ನ ಮೇಲೆ ಯಾಕೆ ಇಷ್ಟೊಂದು ಕೋಪ, ಸತ್ಯ ಏನಂತ ಮನೆಯವರ ಮುಂದೆ ಹೇಳಿಬಿಡ್ಲಾ ಅಂತ ಸಾವಿತ್ರಿ ಹೇಳುತ್ತಿದ್ದಂತೆ ಈಶ್ವರಿ ಬೆಚ್ಚಿ ಬೀಳ್ತಾಳೆ. ಅಯ್ಯೋ ಮಹಾತಾಯಿ, ದಯವಿಟ್ಟು ನನ್ನನ್ನು ಕ್ಷಮಿಸಮ್ಮ, ನಿನ್ನ ಕೈಗೆ ಮುಗಿತೇನೆ ಅಂತ ಈಶ್ವರಿ ಬೇಡಿಕೊಳ್ಳುತ್ತಾಳೆ. ಸಾವಿತ್ರಿ ಮಾತ್ರ ನಗುತ್ತಾ ಹೀಗೆ ಬಾ ದಾರಿಗೆ ಅನ್ನೋ ರೀತಿ ಮಾತನಾಡುತ್ತಾಳೆ. ಇದನ್ನೆಲ್ಲ ನೋಡಿದ ಈಶ್ವರಿಗೆ ಭಯ ಇನ್ನಷ್ಟು ಹೆಚ್ಚಾಗುತ್ತದೆ. ಒಂದು ಕಡೆ ವಿದ್ಯಾ ಸತ್ಯ ಹೊರಗೆ ತರುತ್ತೀನಿ ಅಂತ ಹೇಳುತ್ತಿದ್ದಾಳೆ, ಇನ್ನೊಂದು ಕಡೆ ಸಾವಿತ್ರಿ ಸತ್ಯ ಹೇಳಿಬಿಡ್ತೀನಿ ಅಂತ ಬೆದರಿಕೆ ಕೊಡುತ್ತಿದ್ದಾಳೆ, ಮತ್ತೊಂದು ಕಡೆ ಭದ್ರ ಏನೂ ಸಾಕ್ಷಿ ತರುತ್ತಾನೋ ಗೊತ್ತಿಲ್ಲ. ಹೀಗಾಗಿ ಈಶ್ವರಿಯ ಮನಸ್ಸಿನಲ್ಲಿ ಒಂದೇ ಒಂದು ಭಯ, ಯಾವುದೇ ಕಾರಣಕ್ಕೂ ಸತ್ಯ ಹೊರಗೆ ಬರಬಾರದು, ಸುಭಾಷ್ಗೆ 1 ಕೋಟಿ ರೂಪಾಯಿ ಸಿಗಬೇಕು. ಇದೇ ವೇಳೆ ಶಿವರಾಮೇಗೌಡರು ಮಾತ್ರ ತುಂಬಾ ಖುಷಿಯಾಗಿರುತ್ತಾರೆ. ನಮ್ಮ ಸುಭಾಷನ ಮದುವೆ ನಡೆಯುತ್ತಿದೆ, ವಿದ್ಯಾ ಡಾಕ್ಟರ್ ಆಗ್ತಿದ್ದಾಳೆ, ಚಂಪಾ ಲಾಯರ್ ಆಗ್ತಿದ್ದಾಳೆ, ನಮ್ಮ ಮನೆಯಲ್ಲಿ ಖುಷಿಯ ಮೇಲೆ ಖುಷಿ ಅಂತ ಸಂತೋಷದಿಂದ ಮಾತನಾಡುತ್ತಿದ್ದಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ಅವರು ಖುಷಿ ಪಡುತ್ತಿರುವ ಇದೇ ಕ್ಷಣದಲ್ಲಿ ಅವರ ಮನೆಯೊಳಗೆ ದೊಡ್ಡ ಸತ್ಯದ ಸ್ಫೋಟಗೊಳ್ಳಲು ಸಿದ್ಧವಾಗಿದೆ ಎಂದು. ಶಿವರಾಮೇಗೌಡರು ಸುಭಾಷ್ಗೆ 1 ಕೋಟಿ ರೂಪಾಯಿ ಕೊಡಬೇಕು ಅಂತ ಮಾತನಾಡುತ್ತಿದ್ದಂತೆ ಈಶ್ವರಿ, ಭಾವ ಸುಭಾಷ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದು ಮರೆತು ಬಿಟ್ಟಿಲ್ಲ ತಾನೆ ಅಂತ ಕೇಳುತ್ತಾರೆ. ಅದಕ್ಕೆ ಶಿವರಾಮೇಗೌಡರು ಅದನ್ನು ಹೇಗೆ ಮರೆಯೋಕೆ ಆಗುತ್ತೆ, ಖಂಡಿತ ಕೊಡ್ತೀನಿ ಅಂತ ಹೇಳುತ್ತಾರೆ. ಆದರೆ ಅದೇ ಕ್ಷಣದಲ್ಲಿ ಭದ್ರ ಕಾಡಿನಿಂದ ತಂದೆ ಮಗಳ ಜೊತೆ ಮನೆಗೆ ಬರುತ್ತಾನೆ. ಶಿವರಾಮೇಗೌಡರು ಆಶ್ಚರ್ಯದಿಂದ, ಭದ್ರ ಇಷ್ಟು ಬೆಳಗಿನಿಂದ ಎಲ್ಲಿ ಹೋಗಿದ್ದೆ, ಇವರೆಲ್ಲ ಯಾರು ಅಂತ ಕೇಳುತ್ತಾರೆ. ಆಗ ಭದ್ರ ಹೇಳುವ ಮಾತು ಎಲ್ಲರನ್ನೂ ಬೆಚ್ಚಿ ಬೀಳಿಸುತ್ತದೆ. ಅಪ್ಪಯ್ಯ, ನಿಮ್ಮಿಂದ ಮೋಸ ಆಗಿದೆ, ಈ ಮನೆಯಲ್ಲಿ ನಡೆದ ದೊಡ್ಡ ಮೋಸವನ್ನು ಬಯಲು ಮಾಡಬೇಕಂತಾನೆ ಇವರನ್ನು ಕಾಡಿಂದ ಕರೆದುಕೊಂಡು ಬಂದಿದ್ದೇನೆ. ಅಷ್ಟೇ ಅಲ್ಲ, ಭದ್ರ ಸುಭಾಷನ್ನು ಹಿಡಿದು ಹಿಗ್ಗಾಮುಗ್ಗ ಹೊಡೆಯಲು ಶುರು ಮಾಡುತ್ತಾನೆ. ಎಲ್ಲರೂ ಬೆಚ್ಚಿ ಬೀಳುತ್ತಾರೆ. ಶಿವರಾಮೇಗೌಡರು, ಭದ್ರ ಏನು ಮಾಡ್ತಿದ್ದೀಯಾ, ಅವನನ್ನು ಬಿಡು ಅಂತ ಹೇಳ್ತಾರೆ. ಆದರೆ ಭದ್ರ ಹೇಳೋ ಮಾತನ್ನು ಇನ್ನೂ ಕೇಳಿದ್ರೆ ಶಾಕ್ ಆಗುತ್ತೆ ಅಂತಾರೆ. ಅಪ್ಪಯ್ಯ, ಇವರು ಮಾಡಿರೋ ಮೋಸಕ್ಕೆ ಈ ಶಿಕ್ಷೆ ಏನೂ ಅಲ್ಲ. ಆಮೇಲೆ ಭದ್ರ ವರ್ಷಗಳಿಂದ ಮುಚ್ಚಿಟ್ಟಿದ್ದ ಸತ್ಯವನ್ನು ಹೊರಗೆ ತೆಗೆಯುತ್ತಾನೆ. ಆ ದಿನ ಎಲ್ಲರೂ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವಾಗ ಔಷಧಿ ತರಲು ಭದ್ರ ಹೋಗಿದ್ದ. ವಿದ್ಯಾ ಕೂಡ ಅವನ ಜೊತೆ ಬಂದಿದ್ದಳು. ಮುಂದೆ ಬರಬೇಡ ಅಂತ ಭದ್ರ ಹೇಳಿದರು. ವಿದ್ಯಾ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಆ ಹುಳುಗಳ ಜೊತೆ ಹೋರಾಡಿ ಔಷಧಿ ತಂದು ಕೊಟ್ಟಿದ್ದಳು. ಆದರೆ ಸುಭಾಷ್ ಏನು ಮಾಡಿದ ಗೊತ್ತಪ್ಪಯ್ಯ, ವಿದ್ಯಾ ಒಂದು ಹೆಣ್ಣು ಅಂತ ನೋಡದೆ ಅವಳ ತಲೆಗೆ ಹೊಡೆದು ಔಷಧಿಗಳನ್ನು ಕಿತ್ತುಕೊಂಡು ತಾನೇ ಔಷಧಿ ತಂದೆ ಅಂತ ಸುಳ್ಳು ಹೇಳಿದ್ದ. ಇದು ಕೇಳುತ್ತಿದ್ದಂತೆ ಶಿವರಾಮಗೌಡರಿಗೆ ನಂಬಲಿಕ್ಕೆ ಆಗಲಿಲ್ಲ. ಸುಭಾಷ್ ಮಾತ್ರ, ದೊಡ್ಡಪ್ಪ ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ, ನನ್ನನ್ನು ಸಿಕ್ಕಿಸಿಕೊಳ್ಳಬೇಕು ಅಂತ ಈ ನಾಟಕ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆದರೆ ಭದ್ರ ತಂದಿದ್ದ ಸಾಕ್ಷ್ಯ ಮುಂದೆ ಸುಭಾಷನ ಮಾತು ನಿಲ್ಲುವುದೇ ಇಲ್ಲ. ಅದರಲ್ಲೂ ಆ ಹುಡುಗಿಯ ಮುಂದೆ ಬಂದು, ಅವತ್ತು ಈ ಅಕ್ಕ ಔಷಧಿಗಳನ್ನು ಹಿಡಿದು ನಿಂತಿದ್ದಾಗ ಈ ಅಪ್ಪನೇ ಬಂದು ಹೊಡೆದಿದ್ದಾನೆ ಅಂತ ನೋಡಿದ್ದೀನಿ ಅಂತ ಸತ್ಯ ಹೇಳುತ್ತಾಳೆ. ಈ ಮಾತು ಕೇಳುತ್ತಿದ್ದಂತೆ ಈಶ್ವರಿ ಬೆಚ್ಚಿ ಬೀಳುತ್ತಾಳೆ. ಅಯ್ಯಯ್ಯೋ ದೇವರೇ, ಎಂತಹ ಎಡವಟ್ಟು ಆಯಿತು ಅನ್ನೋ ಮನಸ್ಥಿತಿ ಅವಳದ್ದು. ಸುಭಾಷ್ ಕೂಡ ಸಂಪೂರ್ಣ ಶಾಕ್ ಆಗುತ್ತಾನೆ. ಆಗ ಶಿವರಾಮೇಗೌಡರ ಕೋಪ ಕಟ್ಟೆ ಒಡೆಯುತ್ತದೆ. ನನ್ನ ಮಗ ಸುಳ್ಳು ಹೇಳಲ್ಲ, ಅವನನ್ನ ನಂಬಿ ನಿನಗೆ 1 ಕೋಟಿ ರೂಪಾಯಿ ಕೊಡೋಕೆ ಹೋಗಿದ್ದೆ, ಆದ್ರೆ ನೀನು ನನ್ನನ್ನೇ ಮೋಸ ಮಾಡಿದ್ದೀಯಲ್ಲೋ ಅಂತ ಹೇಳಿ ಸುಭಾಷ್ ಕೆನ್ನೆಗೆ ಬಾರಿಸುತ್ತಾರೆ. ಈ ಕ್ಷಣ ನಿಜಕ್ಕೂ ಇಡೀ ಸಂಚಿಕೆ ಹೈಲೈಟ್. ಇಷ್ಟು ದಿನ ಸುಭಾಷನ ಮಾತನ್ನೇ ನಂಬಿದ್ದ ಶಿವರಾಮೇಗೌಡರಿಗೆ ಕೊನೆಗೂ ಸತ್ಯದ ಅರ್ಥವಾಗುತ್ತದೆ.
ಈಶ್ವರಿ ಬಂದು ಭಾವ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿಕೊಂಡರೂ ಶಿವರಾಮೇಗೌಡರ ಕೋಪ ಕಡಿಮೆಯಾಗುವುದಿಲ್ಲ. ಇಲ್ಲಿಗೆ ಸುಭಾಷನ ಮುಖವಾಡ ಸಂಪೂರ್ಣ ಕಳಚಿ ಹೋಗುತ್ತದೆ. ಮನೆಯಿಂದ ಸುಭಾಷ್ಗೆ ಗೇಟ್ ಪಾಸ್ ಸಿಗುವ ಪರಿಸ್ಥಿತಿ ಬರುತ್ತದೆ. ಮತ್ತೊಂದೆಡೆ ಈಶ್ವರಿ ವಿದ್ಯಾ ಮೇಲೆ ಕೋಪಗೊಳ್ಳುತ್ತಾಳೆ. ಆದರೆ ಶಿವರಾಮೇಗೌಡರು ತೆಗೆದುಕೊಳ್ಳುವ ಮುಂದಿನ ನಿರ್ಧಾರವೇ ಎಲ್ಲರಿಗೂ ದೊಡ್ಡ ಶಾಕ್. ಸುಭಾಷ್ಗೆ ಕೊಡಬೇಕೆಂದು ಇಟ್ಟುಕೊಂಡಿದ್ದ 1 ಕೋಟಿ ರೂಪಾಯಿ ಚೆಕ್ ಅನ್ನು ಬೇರೆ ಯಾರಿಗೂ ಕೊಡದೆ ವಿದ್ಯಾಗೆ ಕೊಡಬೇಕು ಅಂತ ಶಿವರಾಮೇಗೌಡರು ತೀರ್ಮಾನ ಮಾಡುತ್ತಾರೆ. ಅಂದರೆ ಇಷ್ಟು ದಿನ ಯಾರಿಂದ ಮೋಸ ಆಯಿತೋ ಅದೇ ಸತ್ಯ ಕೊನೆಗೆ ವಿದ್ಯಾಗೆ ನ್ಯಾಯ ತಂದು ಕೊಡುತ್ತದೆ. ಮುಂದೆ ವಿದ್ಯಾಗೆ ಆ 1 ಕೋಟಿ ರೂಪಾಯಿ ಸಿಗುತ್ತಾ? ಸುಭಾಷ್ ಮತ್ತು ಈಶ್ವರಿಯ ಮುಂದಿನ ನಡೆ ಏನು? ನವ್ಯ ಮುಂದೆ ಸುಭಾಷ್ನ ಇನ್ನೊಂದು ಮುಖ ಬಯಲಾಗುತ್ತಾ? ಭದ್ರ ಇನ್ನು ಯಾವ ಸತ್ಯ ಹೊರಗೆ ತರುತ್ತಾನೆ? ಇದನ್ನೆಲ್ಲ ತಿಳಿಯಬೇಕಾದರೆ ಮುಂದಿನ ಮುದ್ದು ಸತ್ಯ ಸಂಚಿಕೆಗಳನ್ನು ತಪ್ಪದೇ ನೋಡಬೇಕಾಗುತ್ತದೆ. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.